ನಮಸ್ಕಾರ ಸ್ನೇಹಿತರೆ, ನಾ ಕಂಡ ವಾರ್ತೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕಣ್ಣಿಗೆ ಕಾಣುವ ದೇವರು ಅಂದ್ರೆ ಸೂರ್ಯ ದೇವರು ಮತ್ತು ಚಂದ್ರ. ಇವರಿಬ್ಬರನ್ನು ನಾವು ಕಣ್ಣಿಗೆ ಕಾಣುವಂತ ದೇವರು ಅಂತ ಹೇಳ್ತೀವಿ. ಸೂರ್ಯನ ಬಗ್ಗೆ ನಮ್ಮ ನಾ ಕಂಡ ವಾರ್ತೆ ಯೂಟ್ಯೂಬ್ ಚಾನಲ್ ಮೊದಲ ವಿಡಿಯೋ ಆಗಿ ನಾನು ಕೊಟ್ಟಿದ್ದೆ. ಇದು ಭಾರತದಲ್ಲಿ ಅಪರೂಪಗಳಲ್ಲಿ ಒಂದಾದಂತ 4 ದೇವಸ್ಥಾನ, 500 ವರ್ಷಗಳಿಂದ ಹಳೆಯ ದೇವಸ್ಥಾನಗಳು ಯಾವಾಗಿದ್ರು ಭಾರತದಲ್ಲಿ. ಅದು ಒಂದು ಮೊದಲನೇದ್ದು, ನಾವು ಪ್ರತಿ ದಿನ ನಾವು ಚಲಾವಣೆಯಲ್ಲಿರುವಂತ ನೋಟ್, ನಾವು ಏನು 10 ರೂಪಾಯಿ ನೋಟ್ ನೋಡ್ತೀವಿ, ಅದರಲ್ಲಿ ಕಾಣುವಂತ ಒಂದು ಚಕ್ರದಾಕಾರ ಬರುತ್ತಲ್ಲ, ಅದು ಒಂದು ಕೊರೋನಾದಲ್ಲಿ ಇರುವಂತ ಒರಿಸ್ಸಾದಲ್ಲಿರುವಂತ ಸೂರ್ಯ ಮಂದಿರ. ಎರಡನೇದ್ದು ಜಮ್ಮು ಕಾಶ್ಮೀರದಲ್ಲಿ ಇರುವಂತ ಎರಡನೇ ಸೂರ್ಯ ಮಂದಿರ. ಹಾಗೆ ಮೂರನೇದ್ದು ಮಹಾರಾಷ್ಟ್ರದಲ್ಲಿ ಕೊಲ್ಹಾಪುರ ಹತ್ರನೇ ಇದೆ, ಅದು ಮೂರನೇ ಮಂದಿರ. ನಾಲ್ಕನೇ ಮಂದಿರ ನಮ್ಮ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಪಟ್ಟಣಕೋಡಿ ಗ್ರಾಮದಲ್ಲಿರುವಂತ ಸೂರ್ಯ ದೇವನ ಮಂದಿರ. ಇದು ನಾಲ್ಕನೇ ಸೂರ್ಯ ಮಂದಿರ. ಇವು 4 ಸೂರ್ಯ ಮಂದಿರಗಳು ಅತ್ಯಂತ ಪುರಾತನ ಮಂದಿರಗಳೊಂದಾದ್ರೆ, ಸೂರ್ಯ ಭಗವಾನ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತೆಗೆದುಕೊಳ್ಳೋಣ. ಸೂರ್ಯ ಭಗವಾನನ ಪರಿವಾರದ ಬಗ್ಗೆ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ ಕೊಡುವಂತ ಪ್ರಯತ್ನ ಮಾಡ್ತೀವಿ. ಜಗತ್ತನ್ನ ಸೃಷ್ಟಿಯಾದ ತಕ್ಷಣವೇ ಸೂರ್ಯನನ್ನು ಸೃಷ್ಟಿ ಮಾಡಿದಂತ ದೇವರು, ಸೂರ್ಯನಿಗೂ ಒಂದು ಪರಿವಾರ ಇತ್ತು. ಆ ಪರಿವಾರದಲ್ಲಿ ಅವನ ಪತ್ನಿಯರ ಬಗ್ಗೆ ಒಂದಷ್ಟು ಮಾಹಿತಿ ಮತ್ತು ಆತನ ಮಕ್ಕಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡ್ತೀವಿ. ಪತ್ನಿಯರಲ್ಲಿ ಸಂಧ್ಯಾದೇವಿ ಮೊದಲನೇ ಪತ್ನಿ ಆದ್ರೆ ಛಾಯಾದೇವಿ, ಉಷಾ, ಪ್ರತ್ಯುಷ ಅಂತ 4 ಜನರು ಅವರಿಗೆ ಮರ್ತಿಯವರು. ಅವರಲ್ಲಿ ಪುತ್ರರಲ್ಲಿ ಯಶಸ್ತು ಮನು, ಅಂದ್ರೆ ಮನು ಅಂತ ಏನು ಚಕ್ರವರ್ತಿ ಅಂತ ಹೇಳ್ತೀವಿ, ಆತನು ಸಹಿತ ಸೂರ್ಯದೇವನ ಮಗ. ಯಮರಾಜ ಸಂಧ್ಯಾ ಪುತ್ರ. ಈ ಮನುನು ಸಹಿತ ಸಂಧ್ಯಾದೇವಿಯ ಪುತ್ರರು. ಛಾಯಾದೇವಿಯ ಮಕ್ಕಳಾಗಿ ಶನಿದೇವ ಮತ್ತು ಸ್ವರ್ಣಿ ಮನು ಅಂತ ಇಬ್ರು ಮಕ್ಕಳು ಬರ್ತಾರೆ. ಹಾಗೆ ಸಂಧ್ಯಾದೇವಿಯ ಮತ್ತ ಮಕ್ಕಳು ನಾಸತ್ಯ ಮತ್ತು ದಸ್ರ, ಅಶ್ವಿನಿ ಕುಮಾರ್ ಅಂತ ನಾವೇನು ದೇವತೆಗಳಲ್ಲಿ ಗುರುತಿಸ್ಕೊಳ್ತೀವಿ, ಅವರು ಸಹಿತ ಸೂರ್ಯದೇವನ ಮಕ್ಕಳು. ಹಾಗೆ ಆತರಿಗೆ ಪುತ್ರಿಯರು ಸಹಿತಿದ್ರು. ತಪತಿ ಛಾಯಾಪುತ್ರಿ ಯಮುನಾ ಸಂಧ್ಯಾಪುತ್ರಿ, ಇವರು ಸಹಿತ ಸೂರ್ಯದೇವರ ಪುತ್ರಿಯರು. ಇವರು ವಿಶ್ವ ಕಲ್ಯಾಣಕ್ಕಾಗಿ ತಾವು ನದಿ ರೂಪವನ್ನ ಧರಿಸಿ ಭಾರತದಲ್ಲಿ ಇವರು ನದಿ ರೂಪದಲ್ಲಿ ಹರಿತಾರೆ. ಯಮುನಾ ದೇವಿ ಮತ್ತು ತಪತಿ ನದಿ, ಇವು ನಾವು ನೋಡ್ತೀವಿ. ಇವರು ಭೂಮಿ ಮೇಲೆ ಕೆಲಸ ಮಾಡ್ತಿದ್ರೆ, ನಾವು ಪ್ರತಿಯೊಬ್ಬರಿಗೂ ಮನು ಕುಲ ಅಂತ ಹೇಳ್ತೀವಿ, ಅದರ ಮೂಲ ಪುರುಷ ಮನು ಅಂತ ಆಗ್ತಾನೆ. ಯಮರಾಜ ಧರ್ಮದ ಸಾರವನ್ನು ಹೇಳುವಂಥದ್ದು. ಶನಿದೇವ ಧರ್ಮ ಅಧರ್ಮದಲ್ಲಿ ಯಾರು ತಪ್ಪು ಮಾಡಿರ್ತಾರೋ ಅವ್ರಿಗೆ ಶಿಕ್ಷೆ ಕೊಡುವಂತ ಒಂದು ಕೆಲಸ ಮಾಡ್ತಾನೆ. ಸ್ವರ್ಣಿ ಮನು, ಈತನು ಮನುಕುಲಕ್ಕೆ ಉದ್ಧಾರ ಮಾಡಿದಂತ ವಿಶೇಷ ಗುಣ. ಅಶ್ವಿನಿ ಕುಮಾರರು, ಇವರು ದೇವತೆಗಳ ಗಣಗಳಲ್ಲಿ ಇಬ್ರು ಇದ್ದ ಇರ್ತಾರೆ. ಇದು ಸೂರ್ಯದೇವನ ಪರಿವಾರ ಆದ್ರೆ, ಸೂರ್ಯದೇವನ ವರಪ್ರಸಾದವಾಗಿ ಮತ್ತೆ ಮಕ್ಕಳು ಹುಟ್ಟಿದ್ರು. ಅವರು ಸುಗ್ರೀವ, ಸೂರ್ಯನ ಅರ್ಧಾಂಗಿನಿಯ ಅರುಣಿಯ ಪುತ್ರರು. ಇವನು ಸುಗ್ರೀವ ರಾಮಾಯಣದಲ್ಲಿ ರಾಮನಿಗೆ ಸೀತೆಯನ್ನು ಕಳೆದುಕೊಂಡಾಗ ಸೀತೆಯನ್ನು ಹುಡುಕಲು ಸಹಾಯ ಮಾಡಿದಂತ ಕಪಿ ನಾಯಕ ರಾಜ ಸುಗ್ರೀವ ಸೂರ್ಯದೇವನ ಮಗನೆಂದು ಹೇಳ್ತಾರೆ. ಹಾಗೆ ಮಹಾಭಾರತ ದ್ವಾಪರಯುಗದಲ್ಲಿ ದುರ್ವಾಸ ಮುನಿಗಳು ಹೇಳಿದಂತ ಮಂತ್ರವನ್ನು ಜಪಿಸಿದಂತ ಕುಂತಿದೇವಿ ಸೂರ್ಯ ಭಗವಾನನಿಂದ ಒಂದು ಮಗುವನ್ನು ಬಿಡ್ತಾಳೆ. ಆದ್ರೆ ತಾನು ಇನ್ನು ಚಿಕ್ಕವಳು ಇರೋ ಕಾರಣಕ್ಕಾಗಿ ಸಮಾಜದಲ್ಲಿ ಮುಂದೆ ತೊಂದರೆ ಆಗುತ್ತೆ ಬಾ ಅಂತ ತಿಳಿದುಕೊಂಡು ಆ ಮಗುವನ್ನ ಒಂದು ನದಿಯಲ್ಲಿ ತೇಲಿ ಬಿಡ್ತಾಳೆ. ಆ ಮಗುವೆ ಮುಂದೆ ಒಬ್ಬ ಸಾರಥಿ ಅಂದ್ರೆ ಸೂತನ ಮನೆಯಲ್ಲಿ ಬೆಳೆದು ವಿಶ್ವನಾಥ ಮುಂದೆ ಮಹಾಭಾರತದಲ್ಲಿ ದಾನಶೂರ ಅಂತ ಮತ್ತು ಮಹಾನ್ ಬಿಲ್ಲುಗಾರನಂತ ಪ್ರಸಿದ್ಧಿ ಪಡೆದಂತ ಕರ್ಣನು ಸಹಿತ ಸೂರ್ಯದೇವನ ಮಗ. ಇದು ಸೂರ್ಯ ಭಗವಾನನ ಪರಿವಾರದ ಚಿಕ್ಕ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ವಿನಂತಿಸ್ಕೊಳ್ತೀನಿ. ಧನ್ಯವಾದಗಳು.